ಭಾರತೀಯರ ಜೀವನದ ಏಕೈಕ ಮಾರ್ಗದರ್ಶಕ ಮಹಾಭಾರತದ ಕಥಾಸರಣಿ ಭಾಗ 4. ಜೀವನದಲ್ಲಿ ಭ್ರಷ್ಟತೆ, ಕ್ರೌರ್ಯ, ದ್ವೇಷ, ಕೊಲೆ, ಬರೀ ಸ್ವಾರ್ಥ, ವಂಚನೆ, ಮುಂದಿನ ಆಗುಹೋಗುಗಳ ಬಗ್ಗೆ ನಿರ್ಭಯ, ದರ್ಪ, ಅಹಂಕಾರ, ಅವಿವೇಕ, ಮೂರ್ಖತನ ಇವೆಲ್ಲ ತಾಂಡವವಾಡಲು ಇಂದಿನ ಮನುಷ್ಯನಿಗೆ ತನ್ನ ಬಗ್ಗೆ ಯೋಚನೆ ಮಾಡಲು ಬಿಡುವಿಲ್ಲ. ತನ್ನ ಪರಿಚಯ ತನಗೇ ಇಲ್ಲ. ಇಷ್ಟಕ್ಕೆಲ್ಲ ಮೂಲ ಕಾರಣ ಅವಿದ್ಯೆ. ಅವಿದ್ಯೆ ವಿದ್ಯೆಯ ಸ್ಥಾನವನ್ನು ಅಲಂಕರಿಸಿದೆ. ಜನರಲ್ಲಿ ವಿದ್ಯೆ, ಅವಿದ್ಯೆ ಇವುಗಳ ವ್ಯತ್ಯಾಸವೇ ತಿಳಿಯದಂತೆ ನಿಜ ವಿದ್ಯೆ ನಾಶದ ಹಾದಿ ಹಿಡಿಯುತ್ತಿದೆ. ಇಂದಿನ ಸಂಚಿಕೆಯಲ್ಲಿ ಧರ್ಮವ್ಯಾಧನು ಬ್ರಾಹ್ಮಣನಿಗೆ 16 ಕಲೆಗಳ ಸಮೂಹವೆಂಬ ಶರೀರದಲ್ಲಿ ಬಂಧಿಸಲ್ಪಟ್ಟಿರುವ ಜೀವನ ಸ್ವರೂಪವನ್ನು ತಿಳಿಯ ಹೇಳಿದ್ದ. ಈಗ ಮತ್ತೆ ಅದೇ ಜೀವ ಅಥವಾ ಆತ್ಮಸ್ವರೂಪವನ್ನು ಇನ್ನೂ ಸೂಕ್ಷ್ಮಗತಿಯಿಂದ ತಿಳಿಸಲು ಹೊರಟಿದ್ದಾನೆ. ಯೋಗದಿಂದ ಬುದ್ಧಿಯನ್ನು ವಶಪಡಿಸಿಕೊಂಡು ತಾವರೆ ಎಲೆಯಲ್ಲಿನ ನೀರಿನ ಕಣದಂತೆ ಕ್ಷೇತ್ರಜ್ಞನು, ನಿತ್ಯನೂ ಆದ ಜೀವಾತ್ಮನು ಯಾವುದಕ್ಕೂ ಅಂಟಿಕೊಳ್ಳದೆ 16 ಕಲೆಗಳ ಮಧ್ಯದಲ್ಲಿ ಅಡಗಿದ್ದಾನೆ. ಯೋಗದಿಂದ ಆತ್ಮೋದಯ ಹೊಂದಿದ ಅವನನ್ನೇ ಕ್ಷೇತ್ರಜ್ಞನನ್ನಾಗಿ ನೀನು ತಿಳಿ. ಇದು ಒಂದು ಭಾಗ. ಇದರ ವಿವರಣೆಯನ್ನು ಮತ್ತೆ ವಿವರವಾಗಿ ತಿಳಿಯೋಣ. ಎರಡನೆಯ ಭಾಗ. ರಜಸ್ಸು, ಸತ್ವ ಮತ್ತು ತಮಸ್ಸು ಇವುಗಳಿಗೂ ಇವನು ಆತ್ಮನಾಗಿದ್ದಾನೆ. ಈ ಜೀವನನ್ನು ಪರಮಾತ್ಮನ ಗುಣವೆಂದು ಮತ್ತು ಆತ್ಮನನ್ನು ಪರಸ್ವರೂಪವೆಂದು ತಿಳಿ. ಜಡ ಶರೀರವು ಜೀವಕ್ಕೆ ಭೋಗ್ಯವಾಗಿದೆ. ಕರ್ಮ ಮಾಡುವವನು ಮತ್ತು ಮಾಡಿಸುವವನು ಆತ್ಮನೇ. ಸಪ್ತ ಪ್ರಪಂಚಗಳೆಲ್ಲವನ್ನೂ ಸೃಷ್ಟಿಸಿದ ಪರಬ್ರಹ್ಮವು ಇದಕ್ಕಿಂತಲೂ ಉತ್ಕೃಷ್ಟವಾದುದೆಂದು ಶರೀರ ತತ್ವವನ್ನು ತಿಳಿದಿರುವ ಮಹಾತ್ಮರು ಹೇಳುತ್ತಾರೆ. ಬಹಳ ಗಹನವಾದ ವಿಷಯ. ಈ ವಿಷಯವನ್ನು ಕೂಲಂಕುಷವಾಗಿ ವಿವರವಾಗಿ ತಿಳಿಯಬೇಕು. ಮುಂದೆ ತಿಳಿಯೋಣ. ಯೋಗದಿಂದ ಬುದ್ಧಿಯನ್ನು ವಶಪಡಿಸಿಕೊಂಡು ಈ ವಾಕ್ಯದ ಸೂಕ್ಷ್ಮತೆಯನ್ನು ಅರಿಯುವ ಪ್ರಯತ್ನ ಮಾಡೋಣ. ಪೂರ್ವಜನ್ಮ ಸುಕೃತದ ಫಲವಾಗಿ ಮನುಷ್ಯನು ಈ ಲೋಕದ ಭವಸಾಗರದ, ಅಂದರೆ ಸುಖ, ದುಃಖ, ರೋಗ, ರುಜಿನ, ಭಯ, ಅಭಯ ಇತ್ಯಾದಿ ದ್ವಂದ್ವಗಳ ಮಧ್ಯದಲ್ಲಿ ಸಿಲುಕಿ ತಪ್ಪಿಸಿಕೊಳ್ಳಲು ದಾರಿ ಕಾಣದೆ ಬಳಲುತ್ತಿರುವಾಗ ಭಗವಂತನ ಅನುಗ್ರಹದಿಂದ ಗುರುವಿನ ಮೊರೆ ಹೋಗಿ ಜೀವನದ ಆಗುಹೋಗುಗಳ ರಹಸ್ಯ ತಿಳಿಯಲು ಪ್ರಯತ್ನಿಸಿದಾಗ ವೇದಗಳ, ಶಾಸ್ತ್ರಗ್ರಂಥಗಳ, ಪುರಾಣ ಇತಿಹಾಸಗಳ ಪರಿಚಯವಾದ ನಂತರ ತನ್ನ ಅನುಭವಕ್ಕೆ ಬಂದ ಕ್ಷೇತ್ರ ಅಂದರೆ ಶರೀರ, ಕ್ಷೇತ್ರಜ್ಞ ಅಂದರೆ ಪರಮಾತ್ಮ ಅಥವಾ ಆತ್ಮ ಇವರ ಸ್ವರೂಪದ ಯಥಾವತ್ತಾದ ಜ್ಞಾನ ದೃಢಪಟ್ಟ ಮೇಲೆ ಮನಸ್ಸಿನ ಮೇಲೆ ಹತೋಟಿ ಸಾಧಿಸಿ ಮನಸ್ಸಿಗಿಂತ ಉತ್ಕೃಷ್ಟವಾದ ಬುದ್ಧಿಯಿಂದ, ಅಂದರೆ ಬುದ್ಧಿ ಮನಸ್ಸಿಗಿಂತ ಶ್ರೇಷ್ಠ. ಕಾರಣ ಮನಸ್ಸಿನ ಸ್ವಭಾವ ಚಂಚಲ. ಬುದ್ಧಿ ಎಂದರೆ ನಿರ್ಧರಿಸುವ ಸ್ವಭಾವವುಳ್ಳದ್ದು. ಮನಸ್ಸಿಗೆ ನಿರ್ಧರಿಸುವ ಸ್ವಭಾವವಿಲ್ಲ. ದೃಢ ನಿಶ್ಚಯ ಮಾಡುವಂಥದ್ದು ಬುದ್ಧಿ. ಹೀಗೆ ಬುದ್ಧಿಯಿಂದ ಏಕತ್ವವನ್ನು ಹೊಂದಿ, ಅಂದರೆ ವೇದಾಂತ ವಾಕ್ಯಗಳ ಶ್ರವಣದಿಂದ ಮನಸ್ಸು ತನ್ನ ಸ್ವಭಾವದಿಂದ ಹಿಮ್ಮೆಟ್ಟಿ ಪ್ರಶಾಂತತೆಯನ್ನು ಹೊಂದಿದಾಗ ಬುದ್ಧಿಯಲ್ಲಿ ತತ್ವದ ನಿರ್ಧಾರ, ದೃಢನಿಶ್ಚಯ ಸಿದ್ಧಿಸಿದಾಗ ಸಾಧಕನು ಬುದ್ಧಿಯನ್ನು ವಶಪಡಿಸಿಕೊಂಡಂತೆ. ಇದು ಇದರ ಸೂಕ್ಷ್ಮ ಅರ್ಥ. ಮುಂದಿನ ಭಾಗಕ್ಕೆ ಹೋಗೋಣ.
ಈ ರೀತಿ ವೇದಾಂತ ವಾಕ್ಯಗಳ ಶ್ರವಣದಿಂದ ಮನಸ್ಸು ಮತ್ತು ಬುದ್ಧಿಯನ್ನು ತನ್ನ ಸ್ವಾಧೀನಕ್ಕೆ ತಂದುಕೊಂಡಿರುವ ಜೀವಾತ್ಮನು ತನ್ನ ಕರ್ತವ್ಯ ದೃಷ್ಟಿಯಿಂದ ಕರ್ಮಗಳನ್ನು ಮಾಡಿದರೂ ತಾವರೆ ಎಲೆಯಲ್ಲಿನ ನೀರಿನ ಕಣದಂತೆ ಯಾವುದಕ್ಕೂ ಅಂಟಿಕೊಳ್ಳದೆ 16 ಕಲೆಗಳ ಮಧ್ಯದಲ್ಲಿ ಅಡಗಿದ್ದಾನೆ. ಇದರ ಅಭಿಪ್ರಾಯವೇನೆಂದರೆ, ತಾವರೆ ಎಲೆ ನೀರಿನಲ್ಲೇ ಹುಟ್ಟಿ ನೀರಿನಲ್ಲೇ ಬೆಳೆದು ನೀರಿನಲ್ಲೇ ಇದ್ದರೂ ನೀರಿಗೆ ಅಂಟಿಕೊಳ್ಳದೇ ಇರುತ್ತದೆ. ನೀರು ಅದರ ಮೇಲೆ ಬಿದ್ದರೂ ಜಾರಿ ಕೆಳಕ್ಕೆ ಉರುಳುತ್ತದೆ. ಅದರಂತೆ ಶರೀರ ಅಂತರ್ಗತವಾದ ಶುದ್ಧ ಜೀವನು ಕರ್ಮಫಲಗಳಿಂದ ಬಂಧನಕ್ಕೆ ಒಳಪಡುವುದಿಲ್ಲ. ಇಂತಹ ಶುದ್ಧ ಜೀವಾತ್ಮನನ್ನೇ ಯೋಗದಿಂದ ಆತ್ಮೋದಯ ಹೊಂದಿದವನು ಎಂದು ಹೇಳಿ ಅವನನ್ನೇ ಕ್ಷೇತ್ರಜ್ಞನನ್ನಾಗಿ ತಿಳಿ, ಎಂದರೆ ಶರೀರ ಪೋಷಕವಾದ ಆತ್ಮಸ್ವರೂಪ ಅಥವಾ ಪರಮಾತ್ಮ ಸ್ವರೂಪ ಎಂಬುದನ್ನು ಸ್ಪಷ್ಟವಾಗಿ ತಿಳಿ ಎಂದಿದ್ದಾನೆ ಧರ್ಮವ್ಯಾಧನು. ರಜಸ್ಸು, ಸತ್ವ ಮತ್ತು ತಮಸ್ಸು ಇವುಗಳಿಗೂ ಇವನು ಆತ್ಮನಾಗಿದ್ದಾನೆ. ಈ ಜೀವನನ್ನು ಪರಮಾತ್ಮನ ಗುಣವೆಂದು ಮತ್ತು ಆತ್ಮನನ್ನು ಪರಸ್ವರೂಪನೆಂದು ತಿಳಿ. ಇಲ್ಲಿ ಮತ್ತೆ ಜೀವ ಅಥವಾ ಆತ್ಮಸ್ವರೂಪವನ್ನು ತಿಳಿಸಲು ಹೊರಟಿದ್ದಾನೆ. ಮುಂದೆ ಜಡ ಶರೀರವು ಜೀವಕ್ಕೆ ಭೋಗ್ಯವಾಗಿದೆ. ಕರ್ಮ ಮಾಡುವವನು ಮತ್ತು ಮಾಡಿಸುವವನೂ ಆತ್ಮನೇ. ಸಪ್ತ ಪ್ರಪಂಚಗಳೆಲ್ಲವನ್ನೂ ಸೃಷ್ಟಿಸಿದ ಪರಬ್ರಹ್ಮವು ಇದಕ್ಕಿಂತಲೂ ಉತ್ಕೃಷ್ಟವಾದುದೆಂದು ಶರೀರ ತತ್ವವನ್ನು ತಿಳಿದಿರುವ ಮಹಾತ್ಮರು ಹೇಳುತ್ತಾರೆ. ಇದನ್ನು ಕೂಲಂಕುಷವಾಗಿ ವಿಚಾರ ಮಾಡಿ ತಿಳಿಯೋಣ. ರಜಸ್ಸು, ಸತ್ವ ಮತ್ತು ತಮಸ್ಸು ಇವುಗಳಿಗೂ ಇವನು ಆತ್ಮನಾಗಿದ್ದಾನೆ. ಇದರ ಅರ್ಥ, ಈ ವಾಕ್ಯದ ಸೂಕ್ಷ್ಮತೆಯನ್ನು ಅರಿಯುವ ಪ್ರಯತ್ನ ಮಾಡೋಣ. ರಜಸ್ಸು, ಸತ್ವ ಮತ್ತು ತಮಸ್ಸು ಈ ಮೂರು ಗುಣಗಳನ್ನು ಮಾಯೆ ಎನ್ನುತ್ತಾರೆ. ಕಾರಣ, ಈ ಮೂರು ಗುಣಗಳ ಸ್ವಭಾವ ಮತ್ತು ಕಾರ್ಯನಿರ್ವಹಣಾ ರೂಪವೇ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯವಾಗಿದೆ. ಈ ಗುಣಗಳ ವೈಷಮ್ಯವೇ ಜಗತ್ತಿನ ವ್ಯಾಪಾರ. ಪಾಪ ಪುಣ್ಯದ ಫಲ, ಮುಕ್ತಿ ಎಲ್ಲಕ್ಕೂ ಈ ಮೂರು ಪ್ರಕೃತಿಯ ಗುಣಗಳೇ ಆಗಿವೆ. ಈ ಎಲ್ಲ ಕಾರಣಗಳಿಂದ ಇಲ್ಲಿ ಆತ್ಮನಾಗಿದ್ದಾನೆ ಎಂದರೆ ಗುಣಗಳಿಂದ ವ್ಯಾಪಿಸಲ್ಪಟ್ಟಿರುವ ಜೀವನಾಗಿದ್ದಾನೆ. ಅದನ್ನೇ ಇಲ್ಲಿ ಜೀವನನ್ನು ಪರಮಾತ್ಮನ ಗುಣವೆಂದು, ಅಂದರೆ ಭಗವಂತನ ಅಂಶ ಎಂದು ತಿಳಿಯಬೇಕು. ಮತ್ತು ಆತ್ಮನನ್ನು ಪರಸ್ವರೂಪನೆಂದು ತಿಳಿ, ಎಂದರೆ ಜಗತ್ತಿನ ಎಲ್ಲ ವಸ್ತುಗಳ ಹೊರಗೂ ಅಂತರ್ಯಾಮಿಯಾಗಿರುವ ಪರಮಾತ್ಮ ಸ್ವರೂಪ ಎಂಬುದನ್ನು ಸ್ಪಷ್ಟವಾಗಿ ತಿಳಿ ಎಂದಿದ್ದಾನೆ ಧರ್ಮವ್ಯಾಧನು. ಜಡ ಶರೀರವು ಜೀವಕ್ಕೆ ಭೋಗ್ಯವಾಗಿದೆ. ಕರ್ಮ ಮಾಡುವವನು ಮತ್ತು ಮಾಡಿಸುವವನು ಆತ್ಮನೇ. ಸಪ್ತ ಪ್ರಪಂಚಗಳೆಲ್ಲವನ್ನೂ ಸೃಷ್ಟಿಸಿದ ಪರಬ್ರಹ್ಮವು ಇದಕ್ಕಿಂತಲೂ ಉತ್ಕೃಷ್ಟವಾದುದೆಂದು ಶರೀರ ತತ್ವವನ್ನು ತಿಳಿದಿರುವ ಮಹಾತ್ಮರು ಹೇಳುತ್ತಾರೆ. ಈ ಜಡ ಶರೀರವು ಜೀವಕ್ಕೆ ಭೋಗ್ಯವಾಗಿದೆ. ಇದನ್ನು ತಿಳಿಯೋಣ. ಈಗಿನ ನಾಗರಿಕ ಜನಾಂಗ ಎಂದು ಹೆಮ್ಮೆ ಪಡುವ ಪ್ರತಿ ಮಾನವನು, ಹೆಣ್ಣಾಗಲಿ ಗಂಡಾಗಲಿ, ಅವಶ್ಯವಾಗಿ ತಿಳಿಯಲೇಬೇಕು ತಮ್ಮ ತಮ್ಮ ಶರೀರಗಳು ಜಡ ಎಂಬುದನ್ನು. ಜಡ ಎಂದರೆ ತಾನೇ ತಾನಾಗಿ ಏನೂ ಮಾಡಲು ಸಾಧ್ಯವಿಲ್ಲದ ವಸ್ತು. ಇಂತಹ ಶರೀರ ಎಲ್ಲವನ್ನೂ ಮಾಡುತ್ತಿದೆಯಲ್ಲ ಎಂದರೆ ಈ ಶರೀರವು ತನ್ನ ಪ್ರಾರಬ್ಧ ಫಲವನ್ನು ಅನುಭವಿಸುವಂತೆ ಮಾಡಿಸುವ ಏಕೈಕ ಶಕ್ತಿ, ಸರ್ವ ಶರೀರ ಅಂತರ್ಗತ ಸೂಕ್ಷ್ಮ ಶಕ್ತಿ, ಅದೇ ಪರಬ್ರಹ್ಮ. ಆ ಏಕೈಕ ಶಕ್ತಿಗೆ ಜೀವನದ ಮತ್ತು ಜಗತ್ತಿನ ಎಲ್ಲ ರೀತಿಯ ಆಗುಹೋಗುಗಳಿಗೂ ಮೂಲ ಕಾರಣ. ಅಷ್ಟೇ ಅಲ್ಲ, ಜಗತ್ತಿನ ಆಧಾರ, ಆಶ್ರಯ, ಪೋಷಕ, ಮೃತ್ಯು ಸರ್ವಸ್ವವೂ ಅದೇ ಆಗಿದೆ. ಎಲ್ಲ ಶಾಸ್ತ್ರ, ವೇದ, ವೇದಾಂತ ಎಲ್ಲದರ ತಾತ್ಪರ್ಯ ಆ ಏಕೈಕ ಶಕ್ತಿಯನ್ನು ಪರೀಕ್ಷಿಸುವುದೇ ಆಗಿದೆ. ಈ ಮಾನವ ಕುಲಕ್ಕೆ ಶ್ರೇಯಸ್ಸಾಧನ ಮತ್ತೊಂದಿಲ್ಲ. ಮಹಾಭಾರತದ ಈ ಸನ್ನಿವೇಶ ಬೋಧಿಸುತ್ತಿರುವುದು ಅತ್ಯಂತ ರಹಸ್ಯ ವಿಚಾರ. ತಿಳಿದು ಬಾಳುವವನು ಉದ್ಧಾರವಾಗುತ್ತಾನೆ, ಇಲ್ಲದಿದ್ದರೆ ನಾಗರಿಕ ಭ್ರಮೆಯಿಂದ ನಾಶದ ಹಾದಿ ಹಿಡಿಯುತ್ತಾನೆ. ಹೀಗೆ ಎಲ್ಲ ಭೂತಗಳಲ್ಲಿಯೂ ಆತ್ಮವಾಗಿ ಆತ್ಮನು ಪ್ರಕಾಶಿಸುತ್ತಾನೆ. ಜ್ಞಾನಿಗಳು ಶ್ರೇಷ್ಠವೂ ಸೂಕ್ಷ್ಮವೂ ಆದ ಬುದ್ಧಿಯಿಂದ ಇವನನ್ನು ಸಾಕ್ಷಾತ್ಕರಿಸುತ್ತಾರೆ.
ಮನಸ್ಸಿನ ಪ್ರಸನ್ನತೆಯಿಂದ ಜ್ಞಾನಿಯು ಪುಣ್ಯ ಪಾಪ ಕರ್ಮಗಳನ್ನು ನಾಶಪಡಿಸಿಕೊಳ್ಳುತ್ತಾನೆ. ಪ್ರಸನ್ನವಾದ ಮನಸ್ಸುಳ್ಳವನಾಗಿ ಅನಂತವಾದ ಸುಖವನ್ನು ಅನುಭವಿಸುತ್ತಾನೆ. ಹೀಗೆ ಎಲ್ಲ ಭೂತಗಳಲ್ಲಿಯೂ ಆತ್ಮವಾಗಿ ಆತ್ಮನು ಪ್ರಕಾಶಿಸುತ್ತಾನೆ. ಎಲ್ಲ ಭೂತಗಳು ಎಂದರೆ ಎಲ್ಲ ಶರೀರಗಳು. ಜಗತ್ತಿನಲ್ಲಿ ಉತ್ಪತ್ತಿಯಾಗುವ ಎಲ್ಲ ಶರೀರಗಳಲ್ಲೂ ಅಂತರ್ಯಾಮಿಯಾಗಿ ಆತ್ಮನು ಪ್ರಕಾಶಿಸುತ್ತಾನೆ. ಇಂತಹ ಆತ್ಮಸ್ವರೂಪವನ್ನು ಜ್ಞಾನಿಗಳು ಶ್ರೇಷ್ಠವೂ ಸೂಕ್ಷ್ಮವೂ ಆದ ಬುದ್ಧಿಯಿಂದ ಇವನನ್ನು, ಅಂದರೆ ಆತ್ಮಸ್ವರೂಪವನ್ನು ಸಾಕ್ಷಾತ್ಕರಿಸುತ್ತಾರೆ. ಮಾನವ ಜನ್ಮದ ಮುಖ್ಯ ಉದ್ದೇಶವೇ ಇದಾಗಿದೆ. ತನ್ನ ಸ್ವರೂಪದ ಸೂಕ್ಷ್ಮತೆಯನ್ನು ಅರಿಯುವುದು, ಇದೇ ಜ್ಞಾನವೆನಿಸುವುದು. ಹೀಗೆ ತಾನು ಪಡೆದುಕೊಂಡಿರುವ ಶರೀರಕ್ಕೂ ತನ್ನ ಸ್ವರೂಪಕ್ಕೂ ಇರುವ ಸಂಬಂಧ ತಿಳಿದರೆ ಯಾರೂ ದುರ್ಮಾರ್ಗಕ್ಕೆ ಹೋಗುವುದಿಲ್ಲ, ಒಬ್ಬರನ್ನೊಬ್ಬರು ದ್ವೇಷಿಸುವುದಿಲ್ಲ, ಧರ್ಮ ಬಿಟ್ಟು ಬದುಕಲು ಇಷ್ಟಪಡುವುದಿಲ್ಲ. ಹೀಗೆ ಜೀವನದಲ್ಲಿ ಮನಸ್ಸಿನ ಪ್ರಶಾಂತತೆಯನ್ನು ಹೊಂದಿದಾಗ ಆ ಜ್ಞಾನದಿಂದ ಪುಣ್ಯ ಪಾಪ ಕರ್ಮಗಳನ್ನು ನಾಶಪಡಿಸಿಕೊಂಡು ಪ್ರಶಾಂತವಾದ ಮನಸ್ಸುಳ್ಳವನಾಗಿ ಅನಂತವಾದ, ಅಂದರೆ ಅಂತ್ಯವೇ ಇಲ್ಲದ ಆನಂದಮಯವಾದ ಸುಖವನ್ನು ಅನುಭವಿಸುತ್ತಾನೆ. ಇಂತಹ ಶುದ್ಧ ಜೀವನವನ್ನು ನಡೆಸಿ ಸಂತೋಷದಿಂದ ಜೀವನಯಾತ್ರೆ ಮುಗಿಸುವುದೇ ಮಾನವ ಜನ್ಮ ಸಾಫಲ್ಯಕ್ಕೆ ಏಕೈಕ ದಾರಿ. ನಾಯಿಗಳಂತೆ ಪಶುಗಳಂತೆ ಜೀವಿಸುವುದು ಮಾನವನ ಕರ್ತವ್ಯವಲ್ಲ. ಮಾನವ ಜನ್ಮ ಪಡೆದು ಅದರ ಮಹತ್ವ ಅರಿಯದೆ ಕೇವಲ ಜೀವಿಸುವುದೇ ಜೀವನ ಎಂಬ ಪಾಠ ಕಲಿತು ನಾಯಿಗಳಂತೆ ಪಶುಗಳಂತೆ ಜೀವಿಸುವುದು ಎಂತಹ ದೌರ್ಭಾಗ್ಯ! ಅತಿ ಘೋರ ನರಕ ಬಾಧೆಗಳು ತಪ್ಪಿದ್ದಲ್ಲ. ನಿರ್ಭಯನಾಗಿ ಬದುಕಲು ಇಷ್ಟಪಡುವ ಪ್ರತಿ ವ್ಯಕ್ತಿಗೂ ಮಹಾಭಾರತ ದಾರಿದೀಪ. ಪೂರ್ವ ಮತ್ತು ಅಪರ ರಾತ್ರಿಗಳಲ್ಲಿ ಮನಸ್ಸನ್ನು ಪರಮಾತ್ಮ ಚಿಂತನೆಯಲ್ಲಿ ಲೀನಗೊಳಿಸಿ ಲಘುವಾದ ಆಹಾರವನ್ನು ಸೇವಿಸುತ್ತಾ ಶುದ್ಧ ಬುದ್ಧಿಯುಳ್ಳವನು ತನ್ನೊಳಗೆ ಆತ್ಮನನ್ನು ಕಂಡುಕೊಳ್ಳುತ್ತಾನೆ. ಉರಿಯುತ್ತಿರುವ ದೀಪದಿಂದ ಎಂಬಂತೆ ಮನಸ್ಸೆಂಬ ದೀಪದಿಂದ ಹೃದಯ ಗುಹೆಯಲ್ಲಿರುವ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ, ಅಂದರೆ ಕಂಡುಕೊಳ್ಳುತ್ತಾನೆ. ನಿರ್ಗುಣನಾದ ಆತ್ಮನನ್ನು ಯಾವಾಗ ಕಂಡುಕೊಳ್ಳುತ್ತಾನೆಯೋ ಆಗ ಮುಕ್ತಿ ಉಂಟಾಗುತ್ತದೆ. ಇದರ ಬಗ್ಗೆ ವಿಚಾರ ಮಾಡೋಣ. ಪೂರ್ವ ಮತ್ತು ಅಪರ ರಾತ್ರಿಗಳಲ್ಲಿ ಮನಸ್ಸನ್ನು ಪರಮಾತ್ಮ ಚಿಂತನೆಯಲ್ಲಿ ಲೀನಗೊಳಿಸಿ ಎಂದರೆ ಏನು? ಮಾನವನ ಶ್ರೇಯಸ್ಸು ಬಾಹ್ಯ ವಿಷಯಗಳ ಚಿಂತನೆಯಲ್ಲಿ ಇಲ್ಲ. ಶರೀರ ಮೊದಲುಗೊಂಡು ಎಲ್ಲ ಬಾಹ್ಯ ವಸ್ತುಗಳ ಸಂಗ್ರಹ ಕೇವಲ ವ್ಯವಹಾರಕ್ಕಷ್ಟೇ ಸೀಮಿತ. ಶರೀರ ಅದರ ಜೊತೆ ಎಲ್ಲ ಒಂದು ದಿನ ನಾಶವೇ, ಅದೇ ಪರಮ ಗುರಿ. ಆದರೆ ಆತ್ಮೋದ್ಧಾರಕ್ಕೆ ಒಂದೇ ದಾರಿ. ಬೆಳಿಗ್ಗೆ ಸಾಯಂಕಾಲ ಮನಸ್ಸನ್ನು ಪರಮಾತ್ಮ ಚಿಂತನೆಯಲ್ಲಿ, ಎಂದರೆ ಭಗವಂತನ ಅಲೌಕಿಕ ಅವತಾರ ಕರ್ಮಗಳನ್ನು ಶ್ರವಣ ಮಾಡಿ ಧರ್ಮ ಕರ್ಮಗಳ ಸೂಕ್ಷ್ಮ ವಿಚಾರ ತಿಳಿದು ಮನನ ಮಾಡಿ ಮನಸ್ಸನ್ನು ಪರಮಾತ್ಮ ಚಿಂತನೆಯಲ್ಲಿ ಲೀನಗೊಳಿಸಿ ಶುದ್ಧ ಬುದ್ಧಿಯುಳ್ಳವನು ತನ್ನೊಳಗೇ ಆತ್ಮನನ್ನು ಕಂಡುಕೊಳ್ಳುತ್ತಾನೆ. ಮನಸ್ಸೆಂಬ ದೀಪದಿಂದ ಹೃದಯ ಗುಹೆಯಲ್ಲಿರುವ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ನಿರ್ಗುಣನಾದ ಆತ್ಮನನ್ನು ಯಾವಾಗ ಕಂಡುಕೊಳ್ಳುತ್ತಾನೋ ಆಗ ಮುಕ್ತಿ ಉಂಟಾಗುತ್ತದೆ. ಅದೇ ಜೀವನದ ಗುರಿ.